ಈಗ ಲೈವ್ನಲ್ಲಿ ಏನು ನಡೀತಾ ಇದೆ ಅಂತ ಹೇಳಿದ್ರೆ ಧ್ರುವಂತ್ ಮತ್ತು ಸ್ಪಂದನ ಇಬ್ಬರೂ ಕಿಚನ್ನಲ್ಲಿ ಎಷ್ಟು ಪಾತ್ರೆ ತುಂಬ ಪಾತ್ರೆಗಳು ಬೀಳ್ತಾ ಇದ್ದಾವೆ. ಅದಕ್ಕೆ ಅವ್ರವ್ರ ಗ್ಲಾಸಸ್ ಮತ್ತು ಅವ್ರವ್ರ ಪ್ಲೇಟ್ಸು ಆಲ್ಮೋಸ್ಟ್ ಎಷ್ಟಾಗುತ್ತೆ ಅಷ್ಟನ್ನು ನೀವುಗಳು ತೊಳೆದ್ಬಿಟ್ರೆ ಕಿಚನಲ್ಲಿ ಏನು ಅಡುಗೆ ಮಾಡ್ತಾರೆ ಅವ್ರಿಗೆ ಪಾತ್ರೆಗಳು ತೊಳೆಯೋರಿಗೆ ಅಷ್ಟಾಗಿ ಪಾತ್ರೆಗಳು ಬೀಳಲ್ಲ ಅಂತ ಹೇಳ್ತಾ ಇದ್ದಾರೆ ಎಲ್ಲರನ್ನೂ ಕೂರಿಸ್ಬಿಟ್ಟು. ಹಾಗೆಯೇ ರಕ್ಷಿತಾ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾಳೆ, ಆದರೆ ಪಾತ್ರೆಗಳಂತೂ ತುಂಬ ಬೀಳುತ್ತೆ. ಆಲ್ಮೋಸ್ಟ್ ಅವಳು 3 ಡೇಸಿಂದ ಅವಳೇ ತೊಳಿತಾ ಇರೋದು, ಯಾರೂ ಪಾತ್ರೆಗಳು ತೊಳೆಯೋದಕ್ಕೆ ಬರ್ತಾ ಇಲ್ಲ. ಯಾಕೆಂದರೆ ಅವತ್ತು ರಿಷಿಗೆ ವಹಿಸಿದ್ರು ಪಾತ್ರೆ ತೊಳೆಯೋದಕ್ಕೆ. ಅವಳು ಗ್ಲೌಸ್ ಬಂದಿಲ್ಲ ಅಂತ ಹೇಳಿ ತೊಳಿತಾನೇ ಇಲ್ಲ ಪಾತ್ರೆಗಳನ್ನು. ಅದರಿಂದ ಈಗ ರಕ್ಷಿತಾನೇ ತೊಳಿತಾ ಇದ್ದಾಳೆ ಅಂತ ಸ್ಪಂದನ ಹೇಳ್ತಾ ಇದ್ದಾಳೆ. ಹಾಗೆಯೇ ಈಗ ಸುಧೀರ್ದು ಗ್ಲಾಸ್ ಮಿಸ್ ಆಗಿದೆ ಅಲ್ವಾ, ತುಂಬ ದಿನದಿಂದ ಅವ್ರ ಗ್ಲಾಸ್ ಸಿಕ್ಕಿಲ್ಲ. ಯಾರಾದರೂ ತೊಗೊಂಡಿದ್ದೀರಾ ಅಂತ ಹೇಳಿ ಅವರು ಜಗಳ ಮಾಡ್ತಾ ಇದ್ರು ಸುಧೀರು. ಅದಕ್ಕೆ ಮೇಡಮ್ ನೀವೇ ಕೇಳಿ ಮೇಡಮ್, ನೀವೇ ಸರಿ ಇದನ್ನೆಲ್ಲ ಕೇಳೋದಕ್ಕೆ ಅಂತ ಹೇಳಿ ಮೇಡಮ್ ಅವ್ರನ್ನ ಬಿಟ್ಟಿದ್ದಾರೆ. ಅದೇ ಮೇಡಮ್ ಅವರು ಅಂದರೆ ಗೊತ್ತು ತಾನೆ, ಅಶ್ವಿನಿ ಮೇಡಮ್ ಅವ್ರನ್ನ ಬಿಟ್ಟಿದ್ದಾರೆ ಕೇಳೋದಕ್ಕೆ. ನಾನು ಕೇಳ್ತೀನಿ ಬನ್ನಿ ಸುಧೀರಣ್ಣ ಕೂತ್ಕೊಳ್ಳಿ ಅಂತ ಹೇಳಿ ಎಲ್ಲರ ಹತ್ರನೂ ಪ್ರಾಮಿಸ್ ಸುಧೀರಣ್ಣನ ಗ್ಲಾಸ್ ತೊಗೊಂಡಿಲ್ಲ ಅಂತ ಹೇಳಿಸ್ತಾ ಇದ್ದಾರೆ. ಎಲ್ಲರೂ ಪ್ರಾಮಿಸ್ ಹಾಕ್ತಾ ಇದ್ದಾರೆ. ಎಲ್ಲರೂ ಪ್ರಾಮಿಸ್ ಹಾಕಾದ್ಮೇಲೆ ಯಾರು ತೊಗೊಂಡಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಅಥವಾ ಲೈವ್ನಲ್ಲಿ ನಡೀತಾ ಇರೋದು ಅಶ್ವಿನಿ ಇನ್ನೂ ಪ್ರಾಮಿಸ್ ಹಾಕಿಲ್ಲ, ಅವಳೇ ಏನಾದರೂ ತೆಗೆದುಕೊಂಡು ಸುಧೀರು ಬೇರೆಯವ್ರ ಜೊತೆ ಜಗಳ ಆಡೋದಕ್ಕೆ ಸರಿ ಹೋಗುತ್ತೆ ಅಂತ ಸುಮ್ಮನಿರಬಹುದೋ ಏನೋ ಗೊತ್ತಿಲ್ಲ. ಅಥವಾ ಯಾರಾದರೂ ಒಡೆದು ಹಾಕಿದ್ರೂ ಹೇಳಿಬಿಡಿ ಅಂತಲೂ ಕೇಳ್ತಾ ಇದ್ದಾರೆ. ಯಾರೂ ಬಾಯಿ ಬಿಡ್ತಾ ಇಲ್ಲ. ಮೇ ಬಿ ಇವರು ಎಲ್ಲಿಟ್ಟಿದ್ದಾರೆ ಅಂತ ಇವ್ರಿಗೆ ಮರ್ತು ಹೋಗಿರಬಹುದೇನೋ ಅಂತ ರಕ್ಷಿತಾ ಹೇಳ್ತಾಳೆ. ಹೀಗೆಲ್ಲ ಯಾಕೆ ಮಾತಾಡ್ತೀಯ, ದೊಡ್ಡವ್ರಿಗೆ ಹೆಂಗೆ ಮಾತಾಡಬೇಕು ಅಂತೆಲ್ಲ ನೀನು ತಿಳ್ಕೊ ಮೊದಲು. ನನ್ನನ್ನು ಈ ಥರ ಎಲ್ಲ ಇದ್ದರೆ ಬಿಗ್ ಬಾಸ್ ಅವ್ರು ಕರೆಸ್ತಾನೆ ಇರಲಿಲ್ಲ ಅಂತೆಲ್ಲ ರಾಂಗ್ ಆಗಿಬಿಟ್ರು ಅವರು. ಒಂದೇ ಒಂದು ಮಾತು ಹೇಳಿದ್ದಷ್ಟೇ, ಏನಾದರೂ ಮರ್ತಿರಬಹುದೇನೋ ಅಂತಷ್ಟೇ ಅವಳನ್ನ ಹೇಳಿದ್ದು. ಸುಧೀರು ಏನು ನನ್ನ ಹುಚ್ಚ ಅಥವಾ ನನ್ನ ಮರವಿನ ಕಾಯಿಲೆ ಇದೆ ಅನ್ನೋ ಥರ ಬಿಂಬಿಸ್ತಾ ಇದೆಯಲ್ವಾ ನೀನು ಅಂತ ಜಗಳ ಮಾಡಿಬಿಟ್ರು. ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಿಸ್ಕೊಳ್ಳೋಣ ಅಂತ ಹೇಳಿ ಈಗ ಎಲ್ಲರಿಗೂ ಕೆಲಸ ಎಲ್ಲ ಡಿವೈಡ್ ಮಾಡಿಬಿಟ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿ ಧ್ರುವ್ ಒದ್ದಾಡ್ತಾ ಇದ್ದರೆ ಸುಧೀರ್ ನನ್ನ ಕಪ್ಪು ಅಂತ ಬಡ್ಕೊಳ್ತಾ ಇದ್ರು. ಅದರಿಂದ ಮಲ್ಲಮ್ಮ ಬಂದುಬಿಟ್ಟು ಹೇಳಿದ್ರು, 8 ಜನ ಹುಡುಗಿರಿದ್ದೀವಲ್ವ, 9 ಜನ ಹುಡುಗರಿದ್ದಾರೆ. ಸೊ 8 ಜನ ಹುಡುಗಿರಿದ್ಮೇಲೆ ಅವ್ರ ಗಂಡಸರು ಯಾಕೆ ಪಾತ್ರೆ ತೊಳಿಬೇಕು, ನಾವೇ ತೊಳ್ಕೊಂಡ್ಬಿಡೋಣ. ಆವಾಗ ಎಲ್ಲ ಪಾತ್ರೆಗಳು ಎಲ್ಲ ಅಲ್ಲಲ್ಲೇ ಇರುತ್ತೆ, ನಾವೇನು ಎತ್ತಿಡೋದಿಲ್ಲ ಬೇರೆ ಕಿಚನಲ್ಲಿ ಚೆನ್ನಾಗಿ ಪಾತ್ರೆಗಳು ಸಿಗುತ್ತೆ ಅಂತ ಹೇಳ್ತಾರೆ. ಇಲ್ಲ ಎಲ್ಲರೂ ಈಕ್ವಲ್ ಆಗಿದ್ದೀವಿ, ಮತ್ತು ಗಂಡಸರು ಪಾತ್ರೆ ತೊಳಿಬೇಕು, ಗಂಡಸರು ಅಡುಗೆ ಮಾಡಬೇಕು ಅಂತ ಹೇಳಿ ಕಾವ್ಯ ಜಾನು ಎಲ್ಲರೂ ಬರ್ತಾರೆ. ಜಾನು ಆಲ್ಮೋಸ್ಟ್ ಪಾತ್ರೆ ಏನು ಅಷ್ಟಾಗಿ ತೊಳೆದಿಲ್ಲ, ಕಾವ್ಯನೂ ತೊಳೆದಿರೋದೆಲ್ಲ ಜಾಸ್ತಿ ರಕ್ಷಿತಾನೆ. ಅಡುಗೆನೂ ಮಾಡ್ತಾಳೆ ರಕ್ಷಿತಾ, ಹಾಗೆ ಪಾತ್ರೆನೂ ತೊಳಿತಾಳೆ. ಇವರೆಲ್ಲರೂ ಈಕ್ವಲ್ ಅಂತ ಮಾತಾಡ್ತಾ ಇದ್ದಾರೆ ಅಷ್ಟೇ. ಗಂಡಸರು ಪಾತ್ರೆ ಏನು ತೊಳೆದಿರೋದನ್ನು ನಾನು ನೋಡಿಲ್ಲ, ಜೆಂಟ್ಸ್ ಏನು ಪಾತ್ರೆ ತೊಳೆದಿಲ್ಲ. ಈಗ ಧ್ರುವ್ ಹೇಳ್ತಾ ಇದ್ದಾರೆ, ಕಾಕ್ರೋಚ್ಗೆ ಇದು ಕಪ್ಪಿನ ವಿಷಯ ಏನೋ ದೊಡ್ಡ ವಿಷಯ ಅಲ್ಲ, ಆಮೇಲೆ ಸಾಲ್ವ್ ಮಾಡ್ಕೊಳ್ಬಹುದು. ಈಗ ನಾವು ಮಾತಾಡ್ತಾ ಇರೋದನ್ನು ಮುಗಿಸ್ಬಿಡೋಣ ಬನ್ನಿ ಅಂತ ಹೇಳಿದ್ರೆ, ಇಲ್ಲ ನೀವು ಮಾತಾಡಿ ಅಂತ ಹೇಳಿ ಸ್ವಲ್ಪ ದೂರನೇ ಕೂತ್ಕೊಂಡ್ಬಿಟ್ಟಿದ್ದಾರೆ. ಕಾಕ್ರೋಚು ಸ್ವಲ್ಪ ದೂರ ಇದ್ದಾರೆ, ಸ್ವಲ್ಪ ಅಶ್ವಿನಿನೂ ದೂರ ಇದ್ದಾರೆ. ಈಗ ಲೈವ್ ನಡೀತಾ ಇದೆ. ಹಾಗೆ ಪ್ರೋಮೋದಲ್ಲಿ ಏನು ಜಗಳ ತೋರಿಸಿದ್ದಾರೆ ಅದು ಈಗಲೇ ನಡೆಯುತ್ತೆ ಅನಿಸುತ್ತೆ, ನೋಡಬೇಕು. ಯಾಕೆಂದರೆ ಕೆಲಸ ಡಿವೈಡ್ ಮಾಡೋ ಟೈಮ್ನಲ್ಲೇ ತಾನೇ ಜಗಳ ಆಗ್ತಾ ಇರೋ ಥರ ತೋರಿಸ್ತಿರೋದು. ಪಾತ್ರೆ ತೊಳೆಯೋದು, ಅಡುಗೆ ಮಾಡೋದು, ಬಾತ್ರೂಮ್ ವಾಶ್ ಮಾಡೋದು, ಆ ಥರ ಎಲ್ಲ ಮಾತು ಬಂದಾಗ ಈಗಲೇ ಬರ್ತಾ ಇದೆ ಅನಿಸುತ್ತೆ ಜಗಳ ಮುಂದೆ. ಇನ್ನು ಅಶ್ವಿನಿ ದೂರನೇ ಕೂತಿದ್ದಾಳೆ. ಅಶ್ವಿನಿ ಮತ್ತು ಜಾಹ್ನವಿ ಮತ್ತು ಸುಧೀರ್ 3 ಜನ ದೂರನೇ ಕೂತಿದ್ದಾರೆ. ಧ್ರುವಂತ್ ಕರಿತಾ ಇದ್ರೂ ಬರ್ತಾನೆ ಇಲ್ಲ. ನೀವು ಮಾತಾಡಿ ನಂಗೆ ಇಲ್ಲೇ ಕೇಳಿಸ್ತಾ ಇದೆ ಅಂತ ಹೇಳಿ 3 ಜನ ದೂರ ಕೂತಿದ್ದಾರೆ. ಈಗ ಅವ್ರು 3 ಜನ ಇವರು ಎಲ್ಲರೂ ಸೇರಿ ಮಾತಾಡ್ತಾ ಇದ್ದಾಗ ಅವ್ರು 3 ಜನನೇ ಏನೇನೋ ಮಾತಾಡ್ಕೊಂಡು ನಂಗೆ ಇದೆಲ್ಲ ಒಪ್ಪಿಗೆ ಇಲ್ಲ ನೀವು ಮಾಡಿರೋದು, ನಾನು ಹೇಳ್ತೀನಿ ಅಂತ ಹೇಳಿಬಿಟ್ಟು ಒಂಟಿ ಟೀಮ್ ಮತ್ತು ಜಂಟಿ ಟೀಮ್ ಅನ್ನೋ ಥರ ಮತ್ತೆ ಅದನ್ನೇ ಹಿಂದೆ ಎಳಿತಾ ಇದ್ದಾರೆ. ಈಗ ಅದು ಒಂಟಿನೂ ಇಲ್ಲ ಜಂಟಿನೂ ಇಲ್ಲ ಅಲ್ವಾ, ಈಗ ಎಲ್ಲರೂ ಸಪ್ರೇಟ್ ಆಗಿರೋದ್ರಿಂದ ಸೊ ಅದೆಲ್ಲ ಈಗ ಮಾತಾಡೋ ಅವಶ್ಯಕತೆ ಇಲ್ಲ, ನನಗದೆಲ್ಲ ಒಪ್ಪಿಗೆ ಆಗ್ತಾ ಇಲ್ಲ ಅಂತ ಹೇಳಿ ಧ್ರುವಂತ್ ಹೇಳ್ತಾ ಇದ್ದಾರೆ. ಒಂಟಿನೂ ಇಲ್ಲ ಜಂಟಿನೂ ಇಲ್ಲ, ಈಗ ನೀವೇನು ಇಂಡಿವಿಜುವಲ್ ಆಗಿ ಆಡ್ತೀರಾ ಹಾಗೆಲ್ಲ ಆಟ ಆಡಿ ಅಂತ ಹೇಳಿದ್ರಲ್ವ, ಅದನ್ನು ಧ್ರುವಂತ್ ಅವ್ರಿಗೆ ಜ್ಞಾಪಿಸ್ತಾ ಇದ್ದಾರೆ ಅಶ್ವಿನಿಗೆ. ಇಲ್ಲ ನನಗೆ ಗಿಲ್ಲಿ ಟೀಮ್ ನಂಗೆ ಇಷ್ಟ ಆಗ್ತಾ ಇಲ್ಲ ಅಂತ ಹೇಳಿ ಅಶ್ವಿನಿ ಮಾತಾಡ್ತಾ ಇದ್ದಾಳೆ. ಈಗ ಗಿಲ್ಲಿ ಏನು ಆರ್ಡ್ರ್ ಮಾಡೋದಿಲ್ಲ, ಅವ್ರ ಬದಲು ಬೇರೆಯವ್ರು ಮಾಡ್ತಾರೆ, ಅದನ್ನೆಲ್ಲ ನೀವು ಕೆಲಸಗಳನ್ನ ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರು ಧ್ರುವಂತ್ ಅವರು. ಅದರಿಂದ ಆಯಿತು ಚಂದ್ರಣ್ಣ, ನೀವು ಮಾಡ್ತೀರಾ, ನನಗೆ ನೀವೇ ಹೇಳಿ, ಗಿಲ್ಲಿ ನನಗೆ ಹೇಳೋದು ಬೇಡ ಅಂತ ಹೇಳಿ ಅಶ್ವಿನಿ ಹೇಳಿದ್ಲು. ಆಗ ಚಂದ್ರಣ್ಣ, ಹೌದು ನಾನೇ ಹೇಳ್ತೀನಿ,
ಈಗ ಆಯಿತು, ಕಾಕ್ರೋಚ್ ಅವ್ರಿಗೆ ನಾನು ನಿನ್ನೆ ಬಾತ್ರೂಮ್ ತೊಳಿ ಅಂತ ಹೇಳಿದೆ, ಅವ್ರು ತೊಳಿಲೇ ಇಲ್ಲ. ಹೀಗೆ ಹೇಳಿದ್ದನ್ನು ನಾವು ಹೇಳಿದ್ದನ್ನು ನೀವುಗಳು ಮಾಡದೇ ಇದ್ದಾಗ ಅದು ಹೆಂಗೆ ಸರಿ ಬರುತ್ತೆ? ಆವಾಗ ನಮಗೇನೆ ಒಂದು ಬೇಜಾರಾಗಲ್ವ, ನಾವು ಹೇಳಿದ್ರು ಮಾಡಲ್ಲ ನೀವು ಅನ್ನೋ ಥರ ಅಂತ ಚಂದ್ರಣ್ಣ ಹೇಳಿದ್ರು. ಆಗ ಮತ್ತೆ ಗಿಲ್ಲಿಯವರು ಸಹ ನಿಮಗೆ ಬಾತ್ರೂಮ್ ತೊಳೀರಿ ಅಂತ ಹೇಳಿದ್ರು, ನೀವು ತೊಳಿಲಿಲ್ಲ, ಗಿಲ್ಲಿ ಮಾತಕ್ಕೂ ಬೆಲೆ ಕೊಡಲಿಲ್ಲ ನೀವು ಅಂತೆಲ್ಲ ಹೇಳಿದಾಗ, ನಾನು ಅಡುಗೆನೂ ಮಾಡಿ ಬಾತ್ರೂಮ್ನು ತೊಳೆಯೋದಕ್ಕೆ ಹೆಂಗಾಗುತ್ತೆ ಚಂದ್ರಣ್ಣ ಅಂತ ಕೇಳಿದ್ಲು ಅಶ್ವಿನಿ ಗೌಡ. ಅಡುಗೆ ಮಾಡೋದಕ್ಕೆ ಸುಮಾರು ಜನ ಇದ್ದಾರೆ, ಅಂದರೆ ಈಗ ರಕ್ಷಿತನೂ ಮಾಡ್ತಾಳೆ, ಮತ್ತು ಜಾಹ್ನವಿನೂ ಮಾಡ್ತಾಳೆ, ಈ ಥರ ಎಲ್ಲರೂ ಸುಮಾರು ಜನ ಇದ್ದಾರೆ. ಮತ್ತೀಗ ಹೊಸಬ್ರು ಬಂದಿರೋದ್ರಿಂದ ರಘುನೂ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರಂತೆ, ಹಾಗೆ ಸೂರಜು ಸಹ ಅಡುಗೆ ಮಾಡ್ತಾರಂತೆ, ರಿಷಿನೂ ಮಾಡಬಹುದೇನೋ. ಈಗ ತುಂಬ ಜನ ಅಡುಗೆ ಮಾಡೋರು ಇದ್ದಾರೆ. ಈಗ ಅಶ್ವಿನಿ ಆ ದಿನದಲ್ಲಿ ಹೇಳಿದ್ಲು ಗಿಲ್ಲಿ ಜೊತೆ, ಈ ಬಿಗ್ ಬಾಸ್ ಮುಗಿಯೋವರೆಗೂ ಸಹ ನಾನು ವಾಶ್ರೂಮ್ನ ತೊಳೆಯೋದಿಲ್ಲ, ಅಂದರೆ ಟಾಯ್ಲೆಟ್ಗಳನ್ನ ತೊಳೆಯೋದಿಲ್ಲ, ಚಾಲೆಂಜ್ ಮಾಡ್ತೀಯಾ ಬೇಕಾದರೆ ಅಂತ ಹೇಳಿ ಗಿಲ್ಲಿ ಹತ್ರ ಹೇಳಿದ್ಲು. ನಾನೇನಾದರೂ ವಾಶ್ರೂಮ್ನ ತೊಳೆಯೋದಕ್ಕೆ ಹೊರಟೋದ್ರೆ ಆ ಚಾಲೆಂಜ್ ಎಲ್ಲ ನನಗೆ ಇದಾಗ್ಬಿಡುತ್ತೆ, ಅದರಲ್ಲಿ ನಾನು ಗೆಲ್ಲಬೇಕು ಅನ್ನೋ ಸಲುವಾಗಿ ನಾನು ಬಾತ್ರೂಮ್ ತೊಳೆಯಲ್ಲ ಅನ್ನೋದನ್ನು ಅವಳು ಒತ್ತಿ ಹೇಳ್ತಾ ಇದ್ದಾಳೆ. ನಾನು ಅಡುಗೆಲಿದ್ದೀನಿ, ಅಡುಗೆಗಷ್ಟೇ ನಾನು ಮಾಡ್ಕೊಳ್ತೀನಿ, ಬಾತ್ರೂಮ್ಗೆ ಬೇರೆಯವ್ರು ಹೇಳಿ ಅನ್ನೋ ಥರ. ತೊಳೆದ್ಬಿಟ್ಟು ಎಂಟೈರ್ ಕಿಚನ್ನ ನಾವು ಕ್ಲೀನ್ ಮಾಡಿ ಬರ್ತೀವಿ, ಅದನ್ನು ನಾವೇನು ಎಲ್ಲರ ಹತ್ರನೂ ಹೋಗಿ ಹೇಳ್ಕೊಳ್ತಾ ಇದ್ದೀವಾ ಅಂತ ಹೇಳಿದ್ಲು. ಹೌದಪ್ಪ, ಅದು ಸರಿ, ಅದು ಹಿಂದಿನ ವಿಷಯ ಆಯಿತು. ಮುಂದಿನ ವಿಷಯಕ್ಕೆ ತುಂಬ ಜನ ಅಡುಗೆ ಮಾಡೋರು ಇದ್ದಾರೆ, ಅವರೆಲ್ಲ ನೋಡ್ಕೊಳ್ತಾರೆ. ಇನ್ನು ಮುಂದೆ ನೀವು ಅಂದರೆ ನಾನು ಏನು ಹೇಳ್ತೀನಿ ಅದನ್ನು ನೀವು ಮಾಡಿ. ಹಾಗೆ ಚಂದ್ರಣ್ಣ ಹೇಳ್ತಾ ಇದ್ದಾರೆ, ಅವ್ರದ್ದನ್ನೆಲ್ಲ ಕೇಳಿಸ್ಕೊಂಡ್ಬಿಟ್ಟು, ಈಗ ಪರವಾಗಿಲ್ಲ, ಈಗ ಏನಾಯಿತು ಅದನ್ನು ನಾವು ಮಾತಾಡ್ತಾ ಇಲ್ಲ, ಮುಂದೆ ಆಗೋದನ್ನು ಮಾತಾಡಬೇಕು. ಅದರಿಂದ ನಾವೇನಾದರೂ ಮುಂದೆ ವಾಶ್ರೂಮ್ನ ಕ್ಲೀನ್ ಮಾಡಿ ಅಂತ ಹೇಳಿದಾಗ ನೀವು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅದು ಅಶ್ವಿನಿಗೆ ತಲೆಗೆ ಹೋಗ್ತಾರೆ. ನಾವು ಅಡುಗೆ ಮಾಡ್ತಾ ಇದ್ದೀವಿ ಅಂತ ಅದನ್ನೇ ವಾದ ಮಾಡ್ತಾ ಇದ್ದಾಳೆ. ಜಾಹ್ನವಿ, ನಾನು ಅಡುಗೆ ಮಾಡ್ತಾ ಇದ್ದೀವಲ್ವಾ, ಯಾಕೆ ಇವರೆಲ್ಲ ಹಿಂಗೆ ಮಾತಾಡ್ತಾ ಇದ್ದಾರೆ ಅನ್ನೋ ಥರನೇ ಮಾತಾಡ್ತಾ ಇದ್ದಾಳೆ ಅಶ್ವಿನಿ. ಈಗ ಹಂಗೂ ಹಿಂಗೂ ಗಿತ್ತಾಡಿ ಎಲ್ಲ ಮಾಡಿಕೊಂಡು ಅಶ್ವಿನಿ ಇವರೆಲ್ಲರೂ, ಸುಧೀರ್ ಮತ್ತು ಜಾಹ್ನವಿ ಎಲ್ಲ 3 ಜನ ಒಂದೇ ಟೀಮ್ ಬಂದುಬಿಟ್ಟಿದ್ದಾರೆ. ಅಂದರೆ ಅವ್ರು ಯಾವಾಗಲೂ ಒಂದೇ ಅಂತ ಎಲ್ರಿಗೂ ಗೊತ್ತಿರೋದ್ರಿಂದ ಸುಧೀರ್ನ ಅವ್ರ ಟೀಮ್ಗೆ ಕರ್ಕೊಂಡ್ಬಿಟ್ಟಿದ್ದಾರೆ. ಈಗ ನೋಡಿ ಜಗಳ ಶುರು ಆಗುತ್ತೆ, ಇನ್ನೂ ಶುರು ಆಗಿಲ್ಲ. ಪ್ರೋಮೋದಲ್ಲಿ ಏನು ನೋಡಿದ್ರಿ ನೀವು ಜಗಳ, ಅದು ಇವಾಗ ಶುರು ಆಗುತ್ತೆ, ಇನ್ನೂ ಜಗಳ ಶುರು ಆಗಿಲ್ಲ. ಈಗ ಟೀಮ್ ಡಿವೈಡ್ ಆದರೂ ಸಹ ಮಾಡಿರೋದನ್ನು ಮಾಡಿಲ್ಲ ಅಂದರೆ ಏನು ಅರ್ಥ? ಅದು ಧನು ಅಂತ ಧನುಗೆ ಒಪ್ಪಿಸ್ತಾನೆ ಇದ್ದಾಳೆ. ಸೂರಜ್ಗೂ ಹೇಳಿದ್ಲು, ಆದರೆ ಸ್ವಲ್ಪ ಸೂರಜ್ ಹಿಂಗೆ ತಿರ್ಕೊಂಡ್ಬಿಟ್ಟಿರೋದ್ರಿಂದ ಮತ್ತೆ ಈಗ ಧನುಗೆ ಹೇಳ್ತಾ ಇದ್ದಾಳೆ. ಸೂರಜ್ ಏನು ಮಾತೇ ಆಡ್ತಾ ಇಲ್ಲ, ಇವ್ರು ಹೆಂಗಾದರೂ ಮಾಡ್ಕೊಳ್ಳಿ, ನಾನು ಯಾವ ಟೀಮ್ಗೆ ಹಾಕ್ತಾರೆ ಅಲ್ಲಿಗೆ ಹೋಗಿಬಿಡ್ತೀನಿ ಅಂತ ಹೇಳಿ ಸೂರಜ್ ಒಂದು ಸಹ ಮಾತಾಡಿಲ್ಲ. ಯಾಕಂದರೆ ಈಗಷ್ಟೇ ಹೊಸದಾಗಿ ಬಂದಿರೋದ್ರಿಂದ ರಿಷಿ ಸ್ವಲ್ಪ ಡಬಡಬ ಮಾತಾಡ್ತಾಳೆ, ಮತ್ತು ರಘುನೂ ಸ್ವಲ್ಪ ಮಾತಾಡ್ತಾರೆ. ಸೂರಜ್ ಅಂತೂ ಈ ವಿಷಯದಲ್ಲಿ ಒಂದು ಸಹ ಮಾತಾಡಿಲ್ಲ. ಜಾಹ್ನವಿ ಮತ್ತು ಅಶ್ವಿನಿ ಒಂದು ಟೀಮ್ ಆಗಿರೋದ್ರಿಂದ ಈ ಕಡೆ ರಕ್ಷಿತಾ ಮತ್ತು ಮಲ್ಲಮ್ಮ ಇವರೆಲ್ಲ ಇದ್ದಾರಲ್ವ, ಸೊ ಇವ್ರಿಗೆ ಅಷ್ಟಾಗಿ ಅಡುಗೆ ಮಾಡೋದಕ್ಕೆ ಬರಲ್ಲ ಅಂತನೋ ಏನೋ ಸೂರಜ್ನ ಈ ಕಡೆ ಕಳಿಸಿ ನಮ್ಮ ಟೀಮ್ಗೆ ಕಳಿಸಿ, ಇಲ್ಲಿ ಕಡೆಯಿಂದ ಯಾರಾದರೂ ಮತ್ತೆ ಆ ಕಡೆಗೆ ಬರಲಿ, ಸೂರಜ್ಗೆ ಅಡುಗೆ ಮಾಡೋಕ್ಕೆ ಬರುತ್ತಂತೆ ಅಂತ ಹೇಳ್ತಾರೆ. ಅಶ್ವಿನಿ ಹೇಳ್ತಾಳೆ, ಇಲ್ಲ ಇವ್ರ ಟೀಮಲ್ಲಿ ನಮ್ಮ ಟೀಮಲ್ಲೇ ಇರ್ತಾರೆ ಅಂತ. ಮತ್ತು ಒಂದು ಸ್ವಲ್ಪ ಸೂರಜ್ನ ಕೇಳ್ತಾರೆ, ಹೋಗ್ತೀರಾ ನೀವು ಸೂರಜ್ ಅಂತ. ಇಲ್ಲ, ನಾನು ಇಲ್ಲೇ ಇರ್ತೀನಿ ಅಂತ ಹೇಳಿ ತಲೆ ಅಲ್ಲಾಡಿಸ್ತಾರೆ ಸೂರಜ್ ಅವರು. ಸೊ ರಕ್ಷಿತನ್ನ ಎಲ್ಲರೂ ಚಿಕ್ಕವಳು ಅಂತ ಹೇಳ್ತಾ ಇದ್ದೀರಾ, ಎಲ್ಲರೂ ಯಾರು ಏನು ಚಿಕ್ಕವ್ರನ್ನ ಮನೆಗೆ ಕಳಿಸಿಲ್ಲ ಅಂತ ಹೇಳಿ ರಾಶಿ ತೊಗೊಂಡ್ಲು. ಯಾಕಂದರೆ ಮೊನ್ನೆ ರಕ್ಷಿತಂಗೂ ರಾಶಿಗೂ ಜಗಳ ಆಯ್ತಲ್ವ, ಅದರಿಂದ ರಾಶಿಗೆ ಸ್ವಲ್ಪ ಕೋಪ ಇದೆ ಅನಿಸುತ್ತೆ ರಕ್ಷಿತನ ಮೇಲೆ. ಯಾರು ಚಿಕ್ಕವರಲ್ಲ, ಎಲ್ಲರೂ ಸರಿಯಾಗಿ ಬಿಗ್ ಬಾಸ್ ಕಳಿಸಿದ್ದಾರೆ, ಅವಳನ್ನ ಚಿಕ್ಕವಳು ಅಂತ ಹೇಳಬೇಡಿ ಅಂತ ರಾಶಿ ಹೇಳ್ತಾ ಇದ್ದಾಳೆ ಎಲ್ರಿಗೂ. ಹೌದು, ಯಾಕೆ ಹಂಗೆ ಹೇಳ್ತಾರೆ ಅಂತ ಅಶ್ವಿನಿ ಹೇಳ್ತಾ ಇದ್ದಾಳೆ. ಮತ್ತು ರಿಷಿನೂ ಸಹ ಸೇರಿಕೊಂಡ್ಲು, ಯಾರು ಚಿಕ್ಕವರಲ್ಲ, ಹಾಗೆಲ್ಲ ಚಿಕ್ಕವಳು ಅಂತ ಎಲ್ಲ ಹೇಳಬೇಡಿ ಅಂತ. ಮತ್ತು ಸೂರಜ್ ಬಂದರು, ಯಾರನ್ನ ಅಂತ ಕೇಳಿದಾಗ ರಕ್ಷಿತನ್ನ ಅಂತ ರಿಷಿ ಹೇಳಿದಾಗ, ಹೌದು ಅವಳು ನನ್ನ ತಂಗಿ, ಅವಳು ಚಿಕ್ಕವಳೇನೆ, ಅವಳೆಲ್ಲ ಕೆಲಸನೂ ಅವಳೇನೇ ಇಷ್ಟಪಟ್ಟು ಮಾಡ್ತಾ ಇದ್ದಾಳೆ, ಯಾರು ಹಂಗೆ ಮಾಡ್ತಾ ಇಲ್ಲ ಕೆಲಸನ, ನಾನು ಮಾಡ್ತೀನಿ ಅಂತ ಮುಂದೆ ಬಂದು ಇಲ್ಲಿ ಯಾರು ಮಾಡ್ತಾ ಇಲ್ಲ, ರಕ್ಷಿತಾ ಒಬ್ಬಳೇ ಮಾಡ್ತಾ ಇರೋದು ಅಂತ ಸೂರಜ್ ಹೇಳ್ತಾರೆ. ಹಾಗೆ ಧ್ರುವ್ ಬರ್ತಾರೆ, ಹೌದು ಮೇಡಮ್ ಅವಳು ಚಿಕ್ಕವಳೇನೆ ಅಂದರೂ ಸಹ ಎಲ್ಲ ಕೆಲಸನ ಅವಳೇ ಮಾಡ್ಕೊಂಡು ಹೋಗ್ತಾ ಇದ್ದಾಳೆ, ಯಾರಿಗೂ ಏನು ತೊಂದರೆ ಮಾಡ್ತಾ ಇಲ್ಲ, ಅವಳಿಗೇನು ಇಷ್ಟ ಬರುತ್ತೆ ಆ ಕೆಲಸಗಳನ್ನೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದಾಳೆ, ಅವಳನ್ನ ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ ಅಂತ ಧ್ರುವ್ ಕೇಳ್ತಾನೆ. ಈ ಕಡೆ ಇಲ್ಲಿ ಹೊರಗಡೆ ಬಂದಮೇಲೆ ಚಂದ್ರಣ್ಣ ಮತ್ತು ರಘು ಇಬ್ಬರು ಮಾತಾಡ್ತಾ ಇದ್ದಾರೆ. ಚಂದ್ರಣ್ಣ ಹೇಳ್ತಾರೆ, ಅಶ್ವಿನಿ ಮೇಡಮ್ ಅವರು ನಮಗೆ ಇದು
ಬಾತ್ರೂಮ್ ತೊಳೆಯೋದು ಕೀಳವಾಗಿರೋ ಕೆಲಸ ಅಂತ ಹೇಳಿ ಅದನ್ನು ವಾಶ್ ಮಾಡೋಲ್ಲ ಅಂತ ವಾದ ಮಾಡ್ತಾ ಇದ್ದಾರೆ. ಯಾವತ್ತೂ ವಾಶ್ ಮಾಡಲ್ವಂತೆ, ಅವತ್ತೇ ಹೇಳಿದರು ಅದನ್ನು ಅಂತ ಹೇಳ್ತಾ ಇದ್ದಾರೆ ಚಂದ್ರಣ್ಣ. ಅದಕ್ಕೆ ರಘು, ನನಗೆ ಸ್ವಲ್ಪ ಸಪೋರ್ಟ್ ಮಾಡಿ ನೀವು, ನನ್ನ ಟೈಮ್ ಬಂದಾಗ ನಾವು ಮಾಡಿಸ್ತೀವಿ, ನೀವು ಯಾರು ನಂಗೆ ಸಪೋರ್ಟೇ ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ. ಆಗ ಇಲ್ಲ ಕಣ, ಮಾಡಿಸಿ ಟೈಮ್ ಬರುತ್ತೆ, ನೀವು ಇನ್ನು ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಆ ಕೆಲಸ ಯಾರಾದರೂ ಮಾಡಿಸ್ಲೇಬೇಕು ಅವ್ರ ಕೈಯಲ್ಲಿ ಅಂತ ಚಂದ್ರಣ್ಣ ಮಾತಾಡ್ತಾ ಇದ್ದಾರೆ. ಈಗ ಕಾವ್ಯ ಹೇಳ್ತಾ ಇದ್ದಾಳೆ, ಆ ದಿನದಲ್ಲಿ ಗಿಲ್ಲಿ ಬಾತ್ರೂಮ್ ತೊಳೀರಿ ಬನ್ನಿ ಅಂತ ಹೇಳಿದಾಗ ನೀವು ತೊಳಿಲಿಲ್ಲ ಅಲ್ವಾ, ನೀವು ಅಡುಗೆ ಮಾಡಿದ್ದೀನಿ ಅಂತ ಹೇಳಬೇಕಿತ್ತು, ಅವಾಗ ಸುಮ್ಮನೆ ಆಗ್ತಾ ಇದ್ದ ಅಲ್ವಾ ಗಿಲ್ಲಿ ಅಂತ ಹೇಳ್ತಾಳೆ. ಇಲ್ಲ, ಅವನು ತಮಾಷೆಗೆ ಮಾಡ್ತಾ ಇದ್ದಿದ್ದು, ಬನ್ನಿ ಮೇಡಮ್ ಬಾತ್ರೂಮ್ ತೊಳೆಯೋಣ, ಬನ್ನಿ ಮೇಡಮ್ ಬಾತ್ರೂಮ್ ತೊಳೆಯೋಣ ಅಂತ ಹೇಳಿ ತಮಾಷೆ ಮಾಡ್ತಾ ಇದ್ದಿದ್ದು ಅಂತ ವಾದಿಸ್ತಾನೆ ಇದ್ದಾಳೆ ಅಶ್ವಿನಿ. ಗಿಲ್ಲಿ ವಾಶ್ರೂಮ್ನ ತೊಳಿ ಬನ್ನಿ ಮೇಡಮ್ ಅಂತ ಹೇಳಿದಾಗ ಅಶ್ವಿನಿ ಅಡುಗೆ ಮಾಡಿರಲಿಲ್ವಂತೆ, ಅದರಿಂದ ವಾಶ್ರೂಮ್ನ ತೊಳೆಯೋದಕ್ಕಾದರೂ ಬರಲಿ ಅಂತ ಹೇಳಿ ಗಿಲ್ಲಿ ಕರೀತಾ ಇದ್ದಂತೆ. ಆಗ ಅಲ್ಲೇ ಕಾವ್ಯನೂ ಇದ್ಲು, ನಾವು ನೋಡಿದ್ದೀವಿ ಆ ದಿನದಲ್ಲಿ. ಅದಕ್ಕೋಸ್ಕರವಾಗಿ ನನಗೆಲ್ಲ ವಿಷಯ ತಿಳಿದಿದೆ ಅಂತ ಹೇಳಿ ಮಾತಾಡ್ತಾ ಇದ್ದಾಳೆ ಕಾವ್ಯ. ನೀನು ಯಾಕೆ ಮಾತಾಡ್ತಾ ಇದೆಯಾ, ನಿನ್ನ ವಿಷಯನೇ ತಿಳಿದಿಲ್ಲ, ನೀನು ಯಾಕೆ ಬೇರೆಯವ್ರ ವಿಷಯಕ್ಕೆಲ್ಲ ಮೂಗು ತೋರಿಸ್ತಾ ಇದೆಯಾ ಅನ್ನೋ ಹಾಗೆ ಅಶ್ವಿನಿ ಮಾತಾಡ್ತಾ ಇದ್ದಾಳೆ. ಇಲ್ಲಿ ಹೊರಗಡೆ ಬಂದುಬಿಟ್ಟು ಸುಧೀರ್ ಹೇಳ್ತಾ ಇದ್ದಾನೆ, ಅಂದರೆ ಇವ್ರುಗಳಿಗೆ ಯಾರಿಗೂ ವಾಶ್ರೂಮ್ ತೊಳೆಯೋದಕ್ಕೆ ಇಷ್ಟ ಇಲ್ಲ, ಟಾಯ್ಲೆಟ್ ಕ್ಲೀನ್ ಮಾಡೋದಕ್ಕೆ ಇಷ್ಟ ಇಲ್ಲ, ಅದರಿಂದ ನಾನು ತೊಳೆಯೋದಿಲ್ಲ ಅನ್ನೋ ಥರ ಇವ್ರುಗಳು ಏನೇನೋ ಒಂದು ರೀಸನ್ ಕೊಟ್ಟು ಅದರಿಂದ ಬಚಾವಾಗ್ತಾ ಇದ್ದಾರೆ. ಈಗ ಜಾಹ್ನವಿನೂ ಯಾವತ್ತೂ ವಾಶ್ ಮಾಡಿಲ್ಲ, ಟಾಯ್ಲೆಟ್ ಎಲ್ಲ ತೊಳೆದಿಲ್ಲ, ಹಾಗೆ ಅಶ್ವಿನಿನೂ ತೊಳೆದಿಲ್ಲ, ಮತ್ತು ಸುಧೀರು ಸಹ ತೊಳೆದಿಲ್ಲ ಇದುವರೆಗೂ. ಸುಧೀರ್ ಹೇಳ್ತಾ ಇದ್ದಾನೆ, ನನಗೆ ಎ ಸಿ ಆಗಲ್ಲ ಅಂತ. ಏಕೆಂದರೆ ಈ ಬಿಗ್ ಬಾಸ್ ಮನೆಯಲ್ಲಿ ಪೂರಾ ಎ ಸಿನೇ ಇರೋದು. ರೂಮ್ಗಳಲ್ಲೆಲ್ಲ ಎ ಸಿ ಆಗುತ್ತೆ, ವಾಶ್ರೂಮಲ್ಲಿ ಯಾಕೆ ಎ ಸಿ ಆಗೋದಿಲ್ಲ, ಅಲ್ಲೇನು ಡಿಫ್ರೆಂಟ್ ಆಗಿ ಎ ಸಿ ಹಾಕಿದಾರಾ ಅಥವಾ ಜಾಸ್ತಿ ಎ ಸಿ ಹಾಕಿದಾರಾ ಗೊತ್ತಿಲ್ಲ. ಆದರೆ ಎಲ್ಲ ಕಡೆ ಎ ಸಿ ಇರೋದ್ರಿಂದ ವಾಶ್ರೂಮಲ್ಲೂ ಅದೇ ಎ ಸಿ ಇದೆ, ಮಾಮೂಲಿ ಮನೆಯಲ್ಲೂ ಅದೇ ಎ ಸಿ ಇರೋದ್ರಿಂದ ಇವ್ರುಗಳಿಗೆ ತೊಳೆಯೋದಕ್ಕೆ ಇಷ್ಟ ಇಲ್ಲ ಅಲ್ವಾ, ಅದಕ್ಕೆ ಏನೇನೋ ಒಂದೊಂದು ರೀಸನ್ ಹೇಳ್ತಾ ಹೋಗ್ತಾ ಇದ್ದಾರೆ. ಈಗ ಪ್ರೋಮೋದಲ್ಲಿ ತೋರಿಸಿರೋ ಪ್ರಕಾರ ಏಯ್ ಅಂತ ಹೇಳಿ ಅಶ್ವಿನಿನೇ ಎಷ್ಟೊಂದು ಸರ್ತಿ ಕಾವ್ಯಂಗೆ ಹೇಳಿರೋದು, ಅದನ್ನು ಎಲ್ಲ ನೋಡಿದ್ದೀವಿ. ಇಲ್ಲಿ ಲೈವ್ನಲ್ಲಿ ಜಗಳ ಏನು ಕಂಪ್ಲೀಟಾಗಿ ತೋರಿಸಲಿಲ್ಲ. ಜಗಳ ಎಲ್ಲ ಮುಗಿದ ಮೇಲೆ ತಕ್ಷಣಕ್ಕೆ ಹೊರಗಡೆಗೆ ಬಂದು ಕಾವ್ಯ ಧನುಷ್ಗೆ ಒಪ್ಪಿಸ್ತಾ ಇದ್ದಾಳೆ. ಅವ್ರದ್ದು ನ್ಯಾಯ ಅಂತೆ, ನಮಗೊಂದು ನ್ಯಾಯ ಅಂತೆ ಅಂತ ಹೇಳಿಬಿಟ್ಟು ನಾನು ಗಿಲ್ಲಿಗೆ ಬಕೆಟ್ ಹಿಡಿತಾ ಇದ್ದೀನಂತೆ, ಯಾವ ಒಂದು ಆಧಾರದ ಮೇಲೆ ಹಂಗೆಲ್ಲ ಹೇಳ್ತಾ ಇದ್ದಾರೆ. ನನಗೆ ಹೊರಗಡೆ ನೋಡಿದವರು ಹೆಂಗೆ ತಿಳ್ಕೊಳ್ಬೇಡ ನನ್ನನ್ನು, ಹೀಗೆಲ್ಲ ನನ್ನನ್ನು ಒಂದು ಬಿಂಬಿಸ್ತಾ ಇದ್ದಾರಲ್ವ, ಹೀಗೆಲ್ಲ ಮಾತಾಡ್ಬಿಟ್ಟು ನನಗೆ ಈ ಥರ ಇವಳು ಅಂತೆಲ್ಲ ಹೇಳಿದಾಗ ಜನಗಳು ಹೆಂಗೆ ತಿಳ್ಕೊಳ್ಬೇಡ ಅಂತ ಹೇಳಿ ಧನುಷ್ಗೆ ಒಪ್ಪಿಸ್ತಾ ಇದ್ದಾಳೆ. ಈಗ ಒಂದು 5 ನಿಮಿಷ ಕೂತ್ಕೋರೆ, ನೀನು ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗು, ಯಾರು ಅದ್ರ ವಿಷಯವಾಗಿ ಮಾತಾಡಬೇಡಿ ಅಂತೆಲ್ಲ ಧನುಷ್ ಹೇಳ್ತಾ ಇದ್ದಾರೆ. ಹಾಗೆ ರಘುನೂ ಸಹ ಹೇಳ್ತಾ ಇದ್ದಾರೆ, ಅದನ್ನ ಇಗ್ನೋರ್ ಮಾಡು, ಅವ್ರು ಹಾಗೇನೆ ಒಂಥರ ಜಗಳಕ್ಕೆ ಬರಲಿ ಅಂತ ಕಾಯ್ತಾ ಇರ್ತಾರೆ, ಇಗ್ನೋರ್ ಮಾಡೋದೇ ಸರಿ ಅದನ್ನು ಅಂಥವ್ರನ್ನೆಲ್ಲರನ್ನು ಅಂತ ರಘು ಹೇಳ್ತಾ ಇದ್ದಾರೆ. ಅಶ್ವಿನಿಗೆ ಏನಿದೆ ಅಂತ ಹೇಳಿದ್ರೆ ಅಂದರೆ, ಅವಳು ಬೇರೆಯವ್ರಿಗೆಲ್ರಿಗೂ ಏನು ಬೇಕಾದರೂ ಮಾತಾಡಬಹುದು, ಮಾತಾಡಬಹುದು, ಮತ್ತು ಇಡಿಯಟ್ ಮಾತಾಡಬಹುದು, ಮತ್ತು ಕಾರ್ಟೂನ್ ಮಾತಾಡಬಹುದು, ಹಾಗೆ ಮಂಜು ಭಾಷಿಣಿ ಅವ್ರನ್ನ ಡುಮ್ಮಿ ಅಂತ ಹೇಳಬಹುದು, ಮತ್ತು ನೀನು ಎಸ್ ಕ್ಯಾಟಗರಿ ಅಂತೆಲ್ಲ ಹೇಳಬಹುದು. ಹಿಂದೆ ಎಲ್ಲ ನೋಡಿದ್ದೀರಲ್ವ, ಅದನ್ನೇನು ನಾವು ವಿವರಿಸೋಕ್ಕೆ ಹೋಗೋದೇನು ಬೇಕಾಗಿಲ್ಲ. ಹಾಗೆ ಕಾವ್ಯನೂ ಸಹ ಅವಳಿಗೆ ಟಾರ್ಗೆಟ್ ಆಗಿದ್ಲು ಮೊದಲೇ, ಈಗ ಮತ್ತೆ ಅದು ಕಂಟಿನ್ಯೂ ಆಗಿದೆ. ಈಗ ಏನಂದರೆ ವಿಷಯ, ಕಾವ್ಯ ಸರಿಯಾಗಿ ಕೇಳಿದ್ದಾಳೆ, ನೀವು ಏನು ಅಡುಗೆ ಮಾಡಿದ್ದೀರಾ ಅದನ್ನು ಅವ್ರಿಗೆ ಹೇಳಬೇಕು ಗಿಲ್ಲಿಗೆ. ಅವನಿಗೇನು ಗೊತ್ತಾಗುತ್ತೆ, ನೀವು ಅಡುಗೆ ಮಾಡಿ, ಅದು ಅಲ್ಲದೆ ಅವ್ರು ಅಡುಗೆ ಮಾಡಿಲ್ಲದೆ ಇರೋ ದಿನದಲ್ಲಿ ಅವಳು ವಾಶ್ರೂಮ್ ಕರೆದಿರೋದು ಗಿಲ್ಲಿ ಅಶ್ವಿನಿನ, ಅವಳು ಬರದೇ ಇರೋದ್ರಿಂದ ಕಾವ್ಯ ಈ ದಿನದಲ್ಲಿ ಮಾತಾಡ್ತಾ ಇದ್ದಾಳೆ. ಈಗ ಅಶ್ವಿನಿ ಹೇಳಿದ್ದಾಳೆ, ಈಗ ಹೊರಗಡೆಗೆ ಬಂದುಬಿಟ್ಟು ಹೇಳಿದ್ಲು, ನನಗೇನು ಬಾತ್ರೂಮ್ ತೊಳೆಯೋದು ಕೀಳು ಕೆಲಸ ಅಲ್ಲ, ನಾನು ಅದನ್ನೂ ಮಾಡ್ತೀನಿ ಬೇಕಾದರೆ, ಆ ದಿನದಲ್ಲೆಲ್ಲ ಅಡುಗೆ ಮಾಡಿದ್ದೆ, ಅದರಿಂದ ನಾನು ತೊಳೆಯೋದಕ್ಕೆ ಹೋಗಲಿಲ್ಲ, ಈ ಸಲ ನೆಕ್ಸ್ಟ್ ಮುಂಬರೋ ದಿನಗಳಲ್ಲಿ ನಾನು ಅದನ್ನು ಮಾಡ್ತೀನಿ ಅಂತ ಹೇಳಿದ್ದಾಳೆ. ನೋಡೋಣ, ಸುಧೀರ್ ಮತ್ತು ಜಾಹ್ನವಿ ಹಾಗೆ ಅಶ್ವಿನಿ 3 ಜನನು ವಾಶ್ರೂಮ್ನ ತೊಳಿತಾರಾ, ಅಂದರೆ ಟಾಯ್ಲೆಟ್ನ ಕ್ಲೀನ್ ಮಾಡ್ತಾರಾ ಅಂತ ಹೇಳಿ ನೋಡೋಣ. ಈಗಲೂ ಗಿಲ್ಲಿ ಜೊತೆ ಮತ್ತು ರಘು ಜೊತೆ ಜಗಳ ಮುಂದುವರಿತಾನೆ ಇದೆ. ಕಿಚ್ಚನ ಚಪ್ಪಾಳೆ ಅದು ಹೆಂಗೆ ಅಶ್ವಿನಿ ತೊಗೊಳ್ತಾಳೋ ನನಗಂತೂ ಗೊತ್ತಾಗ್ತಾ ಇಲ್ಲ. ಏಕೆಂದರೆ ಮಾತ್ಗೂ ನಾನು ಕಿಚ್ಚನ ಚಪ್ಪಾಳೆ ತೊಗೊಳ್ಬೇಕು, 3 ವಾರದಿಂದ ಆಡ್ಕೊಂಡು ಬಂದಿದ್ದೀನಿ, ನನಗೆ ಯಾಕೆ ಬರ್ತಾ ಇಲ್ಲ ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾಳೆ. ಅದರಲ್ಲಿ ಜಾಹ್ನವಿ ಸುಧೀರ್ ಬೇರೆ, ಅವ್ರದ್ದು ನೋಡ್ಕೊಳ್ದೇನೆ ಈಗ ನಾನು ಹೆಂಗೆ ಕಿಚ್ಚನ ಚಪ್ಪಾಳೆ ತೊಗೊಳ್ಳೋಣ ಅಥವಾ ನಾನು ಹೆಂಗೆ ಆಟದಲ್ಲಿ ಮುಂದುವರಿಯೋಣ ಅಂತೆಲ್ಲ ಅವ್ರುಗಳು ನೋಡ್ಕೊಳ್ದೇನೆ, ಮೇಡಮ್ ನೀವು ತೊಗೋತೀರಾ ಮೇಡಮ್, ನೆಕ್ಸ್ಟ್ ವೀಕ್ ಅಂತೂ ತೊಗೊಳ್ತೀರಾ, ಈ ಸಲ ಆಗಲಿಲ್ಲ ಅಂದರೆ ನೀವು ಹುಲಿ ಮೇಡಮ್, ನೀವು ಹೆಬ್ಬುಲಿ ಮೇಡಮ್ ಅಂತ ಹೇಳಿ ಕಾಕ್ರೋಚ್ ಬೇರೆ ಉಬ್ಬಿಸ್ತಾ ಇದ್ದಾನೆ. ಅದಕ್ಕೆ ಸಪೋರ್ಟಿವ್ ಆಗಿ ಜಾಹ್ನವಿನೂ ನಿಂತಿದ್ದಾಳೆ. ಇವರಿಬ್ಬರೂ
ಅಶ್ವಿನಿನ ಗೆಲ್ಸೋಕೆ ಬಂದಿದ್ದಾರೋ ಅಥವಾ ಅವರವರು ಆಟ ಆಡಿ ಅವರವ್ರು ಗೆಲ್ಲೋದಕ್ಕೆ ಬಂದಿದ್ದಾರೋ ಅಂತ ಗೊತ್ತಾಗ್ತಾ ಇಲ್ಲ. ಈಗ ಜಗಳ ಅಂತೂ ಕಂಟಿನ್ಯೂ ಆಗ್ತಾನೇ ಇದೆ. ಕಾವ್ಯ ಗಿಲ್ಲಿಗೆ ಬಕೆಟ್ ಹಿಡಿತಾ ಇದ್ದಾಳಂತೆ. ಹೀಗೆಲ್ಲ ಮಾತುಕತೆ ಆಡ್ತಾ ಇದ್ದಾಳೆ ಅಶ್ವಿನಿ. ಅದನ್ನಂತೂ ತುಂಬ ಬೇಜಾರಾಗ್ಬಿಟ್ಟು ನೀವೇನಾದರೂ ಮಾತಾಡ್ಕೊಳ್ಳಿ, ನನ್ನನ್ನು ಅದನ್ನು ಇಗ್ನೋರ್ ಮಾಡ್ತೀನಿ, ಅದು ಜನರಿಗೆ ಗೊತ್ತು ನಾನು ಏನು ಎತ್ತ ಅನ್ನೋದನ್ನು ಅಂತ ಹೇಳಿ ಕಾವ್ಯ ರೂಮ್ಗೆ ಹೊರಟೋಗಿದ್ದಾಳೆ. ಇಲ್ಲಿ ಗಿಲ್ಲಿ ಜೊತೆ ಇನ್ನೂ ವಾದ ವಿವಾದ ಮಾಡ್ತಾನೆ ಇದ್ದಾಳೆ. ಗಿಲ್ಲಿನ ಮಾತಾಡೋದಕ್ಕೆ ಬಿಡ್ತಾ ಇಲ್ಲ. ಇಷ್ಟೊಂದು ಬಾಯಿ ಮುಂದಾದರೆ ಹೆಂಗಸ್ರಿಗೆ ಹೆಂಗೆ ಸಾಧ್ಯ? ಬೇರೆಯವ್ರು ಹೆಂಗೆ ಮಾತಾಡ್ತಾರೆ ಇಷ್ಟೊಂದು ಬಾಯಿ ಮುಂದಾದರೆ? ನೋಡಬೇಕು. ಕಿಚ್ಚನ ಚಪ್ಪಾಳೆ ಈ ಸರ್ತಿ ಅಂತೂ ಅಶ್ವಿನಿಗಂತೂ ಖಂಡಿತ ಬರೋದಿಲ್ಲ. ಅಂದರೆ ಗಿಲ್ಲಿಗೆ ಬಂದ್ಬಿಡ್ತಲ್ವ ಆ ಹೊಟ್ಟೆ ಊರಿಗೆ ನಾನು ಕಿಚ್ಚನ ಚಪ್ಪಾಳೆ ಹೆಂಗೆ ತೊಗೊಳ್ಬೇಕು ಅಂತ ನನಗೆ ಗೊತ್ತು. ಹಾಗೆಯೇ ಕ್ಯಾಪ್ಟನ್ಸಿ ಟಾಸ್ಕ್ ಆಡಿಬಿಟ್ಟು ಕ್ಯಾಪ್ಟನ್ ಆಗಿ ಆ ಕೀ ಹೆಂಗೆ, ಆ ರೂಮ್ದು ಕೀ ಇದೆಯಲ್ಲ ಅದನ್ನು ಹೆಂಗೆ ತೊಗೊಳ್ಬೇಕು ಅಂತ ಗೊತ್ತು. ಹಾಗೆಯೇ ಮತ್ತು ಫಿನಾಲೆಗೆ ಹೆಂಗೆ ಹೋಗಬೇಕು ಅನ್ನೋದು ಗೊತ್ತು ಅಂತ ಹೇಳಿ ನೆನ್ನೆ ಸೂರಜ್ ಹತ್ರನೋ ಯಾರ ಹತ್ರನೋ ಮಾತಾಡ್ತಾ ಒಂಥರ ಚಾಲೆಂಜ್ ಮಾಡೋ ಹಾಗೆ ಹೇಳ್ತಾ ಇದ್ಲು. ನೋಡಬೇಕು ಎಲ್ಲಿವರೆಗೆ ಅಶ್ವಿನಿ ಆಟ ಮುಂದುವರಿಯುತ್ತೆ ಅಂತ. ಥ್ಯಾಂಕ್ ಯು.